ಹಗರಣದಲ್ಲಿ ಸಿಎಂ ಆದಿಯಾಗಿ ಸಾಕಷ್ಟು ಪ್ರಭಾವಿಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಹೀಗಾಗಿ ಮೂಡಾದಲ್ಲಿ ಕಡತವನ್ನ ನಾಶಪಡಿಸಲಾಗಿದೆ. ಭೈರತಿ ಸುರೇಶ್ ಕಡತ ತೆಗೆದುಕೊಂಡು ಹೋಗಿದ್ದಾರೆ. ಮೈಸೂರಲ್ಲಿ ಈ ಮೂಡಾ ವಿಚಾರಕ್ಕೆ ಸಂಬಂಧಿಸಿದಂತೆ ಮೊದಲು ದೂರನ್ನು ಕೊಟ್ಟವರು ಸ್ನೇಹಮಯಿ ಕೃಷ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತೇನೆ. ಮೂಡಾದಲ್ಲಿನ ಕಡತ ನಾಪತ್ತೆ ಆಗಿರೋದಕ್ಕೆ ಕಾರಣ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಕಾನೂನು ಕ್ರಮ ಆಗಬೇಕು. ನಾನು ಮೂಡಾ ಅಕ್ರಮ ಬಗ್ಗೆ ದೂರನ್ನ ನೀಡುವ ಮುನ್ನವೇ ಲೋಕಾಯುಕ್ತ ಅಧಿಕಾರಿಗಳು ಮೂಡಾ ಅಕ್ರಮ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಮೂಡಾ ಮೇಲೆ ದಾಳಿ ಮಾಡಿ ದಾಖಲೆ ವಶಪಡಿಸಿಕೊಳ್ಳೋಕೆ ಮುಂದಾಗಿದ್ರು ಎನ್ನುವುದಾಗಿ ಸ್ನೇಹಮಯಿ ಕೃಷ್ಣ ಮತ್ತೊಮ್ಮೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಿಂದಿನ ಲೋಕಾಯುಕ್ತ ಅಧಿಕಾರಿ ಸುಚಿತ್ ಹಾಗೆಯೇ ಸಾಕಷ್ಟು ವಿಚಾರಗಳ ಕುರಿತು ಅವರು ಮಾತನಾಡಿದರು. ದಾಖಲೆಗಳನ್ನು ಮುಚ್ಚಿಡ್ಬೋದು ಅಥವಾ ನಾಶಪಡಿಸ್ಬೋದು. ಹಾಗಾಗಿ ಸರ್ಚ್ ವಾರೆಂಟನ್ನು ಕೊಡಿ, ನಾವು ದಾಳಿ ಮಾಡಿದ ಮೂಲ ದಾಖಲೆ ವಶಪಡಿಸ್ಕೊಳ್ಳಿ ಆ ಮನವಿಯನ್ನು ಮಾಡ್ಕೊಂಡ್ರೆ ಆ ಮನವಿಯನ್ನು ಆಧರಿಸಿ ಮೊನ್ನೆ ಲೋಕಾಯುಕ್ತರು ದಿನಾಂಕ 28/6/2024 ಆದೇಶವನ್ನು ಅದರ ಆ ಸಂದರ್ಭದಲ್ಲೇ ಈ ವಿಚಾರವನ್ನು ಇಂದಿನ ಲೋಕಾಯುಕ್ತ SP ಆಗಿದ್ದಂಥ ಸಚಿತ್ರವರು ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರಿಗೆ ಮಾಹಿತಿ ಕೊಟ್ಟಿದ್ರಲ್ಲ, ಅವರು ದಿಢೀರ್ ಅಂತೇಳಿ ಮೈಸೂರಿಗೆ ಅವರು ಮತ್ತು ಅವರ ಅಧಿಕಾರಿಗಳು ಬಂದು ಕಡತಗಳನ್ನು ತೊಗೊಂಡು ಹೋಗಿರೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಸೊ ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ನಾನು ದೂರರಚನೆ ಕೊಟ್ಟಿದ್ದೆ, ಆದರೂ ಕೂಡ ಯಾವುದೇ ರೀತಿ ಕ್ರಮ ತಗೊಂಡಲ್ಲ. ಸೊ ನನಗೆ ಲೋಕಾಯುಕ್ತ ಕಚೇರಿ ಟಿಪ್ಪಣಿ ನನಗೆ ಲಭ್ಯ ಆಗಿದೆ. ಆ ಕಚೇರಿ ಟಿಪ್ಪಣಿಯನ್ನು ಗಮನಿಸಿದಾಗ ನಾನು ಏನು ಆರೋಪ ಮಾಡಿದೆ ಮತ್ತು ನನಗೇನು ಮಾಹಿತಿ ಬಂದು ಅದರ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳೇ ಆರೋಪಗಳಿಗೆ ಸಹಕರಿಸಿರೋದು ಈ ಎಲ್ಲ ವಿಚಾರ ಕೂಡ ಆ ಟಿಪ್ಪಣಿ ಕಂಡುಬಂದಿದೆ. ಸೊ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ಈ ರೀತಿ ಸಹಕಾರ ನೀಡಿದಂಥ ಮೈಸೂರು ಲೋಕಾಯುಕ್ತ SP ಸಚಿತ್ರ ಅವರನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಬೆಂಗಳೂರಿನ ಆಯಾಕಟ್ಟು ಜಾಗಕ್ಕೆ ಉಪ ಪೊಲೀಸ್ ಆಯುಕ್ತರಿಗೆ ನೇಮಕ ಮಾಡಿರೋದು. ಸೊ ಇದೆಲ್ಲವೂ ಕೂಡ ನಮ್ಮ ಆರೋಪಕ್ಕೆ ಪೂರಕವಾದ ಸಾಕ್ಷ್ಯಗಳಿಂದ ಈ ಬಗ್ಗೆ ಮಾನ್ಯ ಲೋಕಾಯುಕ್ತ ಉಚ್ಚ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡಿಸೋದು ಎಷ್ಟು ಅನಿವಾರ್ಯ ಇದೇನಂದ್ರೆ ಗಮನಕ್ಕೆ ತರೋದಕ್ಕೆ ಎಲ್ಲ ಒಂದು ಸಾಕ್ಷ್ಯದ ನಮಗೆ ಲಭ್ಯ ಆಗಿದೆ. ಇದೇ ಪ್ರತಿಯನ್ನು ಕೂಡ ನಾನು ಇಡಿಗೆ ಕೊಡ್ತಾ ಇದ್ದೀನಿ. ಯಾಕಂದರೆ ಇಡಿಯವ್ರಿಗೂ ಕೂಡ ಸಾಕ್ಷಿ ಆಗ್ಬೋದು ಅಂತೇಳಿ ಅವ್ರಿಗೂ ಕೂಡ ಒಂದು ಪ್ರತಿಯನ್ನು ಕೊಡ್ತಾ ಇದ್ದೀನಿ. ದಾಖಲೆಗಳನ್ನು ಮುಚ್ಚಿಡ್ಬೋದು ಅಥವಾ ನಾಶಪಡಿಸ್ಬೋದು. ಹಾಗಾಗಿ ಸರ್ಚ್ ವಾರೆಂಟನ್ನು ಕೊಡಿ, ನಾವು ದಾಳಿ ಮಾಡಿದ ಮೂಲ ದಾಖಲೆ ವಶಪಡಿಸ್ಕೊಳ್ಳಿ ಆ ಮನವಿಯನ್ನು ಮಾಡ್ಕೊಂಡ್ರೆ ಆ ಮನವಿಯನ್ನು ಆಧರಿಸಿ ಮೊನ್ನೆ ಲೋಕಾಯುಕ್ತರು ದಿನಾಂಕ 28/6/2024 ಆದೇಶವನ್ನು ಅದರ ಆ ಸಂದರ್ಭದಲ್ಲೇ ಈ ವಿಚಾರವನ್ನು ಇಂದಿನ ಲೋಕಾಯುಕ್ತ SP ಆಗಿದ್ದ ಗಮನಿಸ್ತಾ ಇರ್ಬೋದು. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಯಾವೆಲ್ಲ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅಂಥೇಳಿ. ಈ ಮೂಡಾ ಹಗರಣ ದೊಡ್ಡ ಮಟ್ಟದ ಸದ್ದು ಮಾಡೋಕ್ಕೆ ಕಾರಣ, ಇಲ್ಲಿವರೆಗೆ ತನಿಖೆ ಬರೋಕ್ಕೆ ಕಾರಣ ಇವರೇ ಸ್ನೇಹಮಯಿ ಕೃಷ್ಣ ಅವರು. ಹಾಗೆಯೇ ಮೂಡಾದಲ್ಲಿ CM ಆದಿಯಾಗಿ ಪ್ರಭಾವಿಗಳು ಇದ್ದಾರೆ ಎನ್ನುವುದಾಗಿ ಮತ್ತೊಮ್ಮೆ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ. ಮೂಡಾದಲ್ಲಿ ಕಡತ ನಾಪತ್ತೆ ಆಗಿರುವುದಕ್ಕೆ ಕಾರಣ ಅಧಿಕಾರಿಗಳೇ ಬೇಕಂತಲೇ ಈ ರೀತಿಯಾಗಿ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿರುದ್ಧ ಕಾನೂನು ಕ್ರಮ ಆಗಬೇಕು ಎನ್ನುವುದಾಗಿ ಆಗ್ರಹಿಸಿದ್ದಾರೆ. ಭೈರತಿ ಸುರೇಶ್ ಕಡತ ತೆಗೆದುಕೊಂಡು ಹೋಗಿದ್ದಾರೆ. ಅವರು ಮೂಡಾ ಕಚೇರಿಗೆ ಬಂದು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಗೆ ಬಂದು ಅಲ್ಲಿದ್ದಂಥ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.